ನಿಂದಾಗೋಯ್ತು ಬಿಡಪ್ಪ, ನಿಂದಾಗೋಯ್ತು. ಮತ್ತೆ ಪ್ರಶ್ನೆ ನಿನ್ ಕೋಟ ಮುಗಿದೋಯ್ತು. ಇವನು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿದೆ ಸರ್. ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಕಡಿಮೆ ಮಾಡ್ಬೋದು ಸರ್. ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ, ಬಿಜೆಪಿ ಸರ್ಕಾರಗಳಿಗಿಂತ ಕಡಿಮೆ ಇದೆ. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ನಾವು ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಿತವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು, ಬೇರೆ ಪಕ್ಕದ ರಾಜ್ಯಗಳನ್ನ ಇರ್ತಕ್ಕಂಥ ಬೆಲೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಈಗ ಮಾಡಿದ್ದೀವಿ. 3,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದೇನು ದೊಡ್ಡ ಹೊರೆ ಏನಲ್ಲ. ಜನ ಇಲ್ಲ, ಈ ಬಿಜೆಪಿಯವರು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ಈಗ ಚುನಾವಣೆ ಆದ ನಂತರ ಈ ಏರಿಕೆ ಆಗಿದೆ, ಮತ್ತೆ ಬೇರೆ ಏನೆಲ್ಲ ಹೆಚ್ಚಳ ಆಗುತ್ತೆ ಅಂತ ಒಂದು ಆತಂಕಗೊಂಡಿದ್ದಾರೆ. ಏನು ಆತಂಕ? ದಿನಬಳಕೆಯ ವಸ್ತುಗಳೇನೆ ಹೆಚ್ಚಾಗಿದೆ. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವು ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ರಿಸೋರ್ಸಸ್ ಅನ್ನ ಮೊಬಿಲೈಸ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ತೆರಿಗೆಯನ್ನು ಕೂಡ ಹೆಚ್ಚು ಮಾಡೋದು. ಓಕೆ, ಥ್ಯಾಂಕ್ ಯು. ಯಾವುದು ಬಸ್ ದರ ಯಾವಾಗ ಹೆಚ್ಚು ಮಾಡಿದ್ದು ಗೊತ್ತಾ ನಿಮ್ಗೆ? ಅಲ್ಲ, ಯಾವಾಗ ಹೆಚ್ಚು ಮಾಡಿದ್ದು? ಇಲ್ಲ, ಈಗ ಸದ್ಯಕ್ಕೆ ಇಲ್ಲ. ನಾವು ಚರ್ಚೆ ಮಾಡಬೇಕು.